ಕಿಚ್ಚನ ಎದುರೇ ರಜತ್ ಮತ್ತು ಚೈತ್ರ ಕುಂದಾಪುರ ಹೊಡೆದಾಟಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರ, ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಕಿಚ್ಚ ಸುದೀಪ್ ಅವರು ಇದೀಗ ವೀಕೆಂಡ್ ಶೋಗೆ ಎಂಟ್ರಿ ಕೊಡ್ತಿದ್ದಂತೆ ಇದೀಗ ಮೊದಲಿಗೆ ಭವ್ಯಗೌಡ ಅವರಿಗೆ ಶುಭಾಶಯವನ್ನ ಹೇಳಿ ಇದೀಗ ಕಿಚ್ಚ ಸುದೀಪ್ ಒಂದು ಮಾತನ್ನು ಹೇಳ್ತಾರೆ. ಯಾವುದಪ್ಪ ಅಂದ್ರೆ, ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವ್ಯಗೌಡ ಅವರು ಮೋಸದ ಆಟದಿಂದ ಕ್ಯಾಪ್ಟನ್ ಆಗಿರುವುದು ರಜತ್ ಅವರಿಗೂ ಕೂಡ ಗೊತ್ತಿರುತ್ತದೆ. ಉಸ್ತುವಾರಿ ಆಗಿದ್ದಂತಹ ಚೈತ್ರ ಕುಂದಾಪುರ ಅವರು ಇದನ್ನು ಗಮನಿಸಿರುವುದಿಲ್ಲ. ಹಾಗಾಗಿ ಚೈತ್ರ ಕುಂದಾಪುರ ಅವರು ಹಾಗೆ ರಜತ್ ನಡುವೆ ಏಕಾಏಕಿ ಮಾತಿಗೆ ಮಾತು ಬೆಳೆದು ಇದೀಗ ಗಲಾಟೆ ಅತಿರೇಕಕ್ಕೆ ಹೋಗ್ತಾ ಇದೆ. ಕಿಚ್ಚ ಸುದೀಪ್ ನೋಡ್ತಲೇ ಅಲ್ಲೇ ನಿಂತಿದ್ದು ಇದೀಗ ನೋಡುತ್ತಲೇ ಶಾಕ್ ಆಗಿ ನಿಜಕ್ಕೂ ಒಂದು ಆದೇಶವನ್ನ ಮಾಡ್ತಾರೆ. ಇಬ್ಬರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡು ಇದೀಗ ಚೈತ್ರ ಕುಂದಾಪುರ ಅವರು ರಜತ್ ಮೇಲೆ ಕೈ ಮಾಡಿದ್ದಕ್ಕೆ ಇದೀಗ ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಬನ್ನಿ ಅಂತ ವಾರ್ನಿಂಗ್ ಕೊಟ್ಟು ಇದೀಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರನ್ನು ಆಚೆ ಕಳಿಸಿದ್ದಾರೆ ವೀಕ್ಷಕರೇ. ಹೌದು, ಅಸಲಿಗೆ ಭವ್ಯಗೌಡ ಕ್ಯಾಪ್ಟನ್ಸಿ ಆಗಿದ್ದು ಮೋಸದಿಂದ ಅನ್ನೋದು ರಜತ್ಗೂ ಗೊತ್ತಿತ್ತು, ಆದ್ರೆ ಸುಮ್ಮನಿದ್ರು. ಆದ್ರೆ ಈ ಒಂದು ಟಾಸ್ಕ್ ಅನ್ನ ಉಸ್ತುವಾರಿಯಾಗಿದ್ದಂತಹ ಚೈತ್ರ ಕುಂದಾಪುರ ಈ ಒಂದು ಮೋಸದ ಆಟವನ್ನ ಗಮನಿಸಿರಲಿಲ್ಲ. ಹಾಗಾಗಿ ಗೊತ್ತಿದ್ದು ಸುಮ್ಮನಾಗಿದ್ದಂತಹ ರಜತ್ ಹಾಗೆ ನೋಡದೇ ಇದ್ದಂತಹ ಚೈತ್ರ ಕುಂದಾಪುರ ಅವರಿಗೆ ಬೆಂಡೆತ್ತಿದ್ದ ಕಿಚ್ಚ ಸುದೀಪ್ ಇದೀಗ ಇಬ್ಬರ ಮಧ್ಯೆ ಅತಿರೇಕದ ಒಂದು ವರ್ತನೆ ಜಾಸ್ತಿಯಾಗಿ ಇಬ್ಬರು ಗಲಾಟೆಯನ್ನು ಮಾಡಿಕೊಂಡು ರಜತ್ ಕೆನ್ನೆಗೆ ಬಾರಿಸಿದ ಚೈತ್ರ ಕುಂದಾಪುರ ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಚೈತ್ರ ಕುಂದಾಪುರ ಹಾಗೆ ರಜತ್ ನಡುವೆ ಏಕಾಏಕಿ ತುಂಬಾ ಸಲ ಕೂಡ ಜಗಳ ಆಗಿದೆ. ಆದರೆ ಈ ಒಂದು ಕಾರಣಕ್ಕೂ ಕೂಡ ಜಗಳ ನಡೆದಿದೆ ವೀಕ್ಷಕರೇ. ಹಾಗೆ ಭವ್ಯಗೌಡ ತಲೆ ತಗ್ಗಿಸಿ ನಿಂತುಕೊಂಡು ನಾನು ಈ ರೀತಿಯಾಗಿ ಮೋಸ ಮಾಡಿದ್ನಲ್ಲ ಅನ್ನುವ ಪಶ್ಚಾತ್ತಾಪದಿಂದ ಕಣ್ಣೀರನ್ನ ಹಿಡ್ತಾ ಇದ್ದಾರೆ ವೀಕ್ಷಕರೇ. ಅಸಲಿಗೆ ಭವ್ಯಗೌಡ ಅವರು ಮಾಡಿದ್ದು ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ನಿಜಕ್ಕೂ ಯಾರು ಕೂಡ ನಂಬಲಾಗಲಿಲ್ಲ. ಆ ರೀತಿಯಾಗಿ ಮಾಡಿ ಕ್ಯಾಪ್ಟನ್ಸಿ ಪಟ್ಟವನ್ನ ಅಲಂಕರಿಸಿದ್ದು ಅಷ್ಟು ಇಷ್ಟ ಆಗಲಿಲ್ಲ ಅವರ ವೀಕ್ಷಕರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ. ಈ ಒಂದು ವಿಚಾರವನ್ನ ತೆಗೆದುಕೊಂಡ ಕಿಚ್ಚ ಸುದೀಪ್ 3 ಜನಕ್ಕೂ ಕೂಡ ಕ್ಲಾಸ್ ತೆಗೆದುಕೊಂಡು ಇದೀಗ ವಾರ್ನಿಂಗ್ ಅನ್ನ ಕೊಟ್ಟಿದ್ದು ಅಲ್ಲದೆ ಒಬ್ಬೊಬ್ಬರಿಗೂ ಒಂದು ಕ್ಲಾಸ್ ತೆಗೆದುಕೊಳ್ಳುವ ಮೂಲಕ ಇದೀಗ ಮತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದಾರೆ ವೀಕ್ಷಕರೇ. ಇದೀಗ ಭವ್ಯಗೌಡ ಅವರು ಮಾಡಿದ ಮೋಸದ ಆಟದ ವಿಡಿಯೋವನ್ನ ತೋರಿಸಿ ಇದೀಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.